ವಕೀಲರ ಸಂಘದಿಂದ ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನಾಚರಣೆ. ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಮುಂಭಾಗ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘ, ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯತ್ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನಾಚರಣೆ ಜಾಥಾಕ್ಕೆ ಜೆಎಂಎಫ್ಸಿ ಆಫರ್ ಸಿವಿಲ್ ನ್ಯಾಯಾಧೀಶರಾದ ಬಿಆರ್ ಪುನೀತ್ ಚಾಲನೆ ನೀಡಿ ಮಾತನಾಡಿದರು. 14 ವರ್ಷದ ಒಳಗಿನ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಈ ಹಿನ್ನೆಲೆ ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳನ್ನು ಕೆಲಸಕ್ಕೆ ಬಳಸಿಕೊಳ್ಳದೆ ಮಕ್ಕಳನ್ನು ಶಿಕ್ಷಣವಂತರಾಗಿ ಮಾಡಬೇಕು. ಈ ನಿಟ್ಟಿನಲ್ಲಿ ಕೆಲವೊಬ್ಬ ಪೋಷಕರು ಮಕ್ಕಳ ಭವಿಷ್ಯದ ಕಡೆ ಗಮನ ಕೊಡದೆ ಮಕ್ಕಳನ್ನು ಕೂಲಿ ಕೆಲಸಕ್ಕೆ ಹಾಕುತ್ತಿರುವುದು ಕಾನೂನು ಪ್ರಕಾರ ಅಕ್ಷಯ ಅಪರಾಧವಾಗಿರುತ್ತದೆ. ಒಂದು ದೇಶ ಮುಂದುವರಿಯಬೇಕೆಂದರೆ ಶಿಕ್ಷಣದಿಂದಲೇ ಮುಂದುವರಿಯಲು ಸಾಧ್ಯ. ಒಬ್ಬ ವಿದ್ಯಾರ್ಥಿ ಶಿಕ್ಷಣವಂತನಾದರೆ ಅವನ ಜೀವನ ರೂಪಣೆಯನ್ನು ಮಾಡಿಕೊಳ್ಳುತ್ತಾನೆ, ಇಲ್ಲವಾದರೆ ಜೀವನವನ್ನು ನರಕಕ್ಕೆ ತಳ್ಳಿಕೊಳ್ಳುತ್ತಾನೆ. ಈ ಹಿನ್ನೆಲೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಸರ್ಕಾರಿ ಶಾಲೆಗಳಿಗೆ ಅತಿ ಹೆಚ್ಚು ಅನುದಾನ ಕೊಟ್ಟು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡುತ್ತಿದ್ದಾರೆ. ಆದ ಕಾರಣ ಪೋಷಕರಾದ ನೀವೆಲ್ಲ ಹಸು ಮಕ್ಕಳನ್ನು ಕಾರ್ಮಿಕ ಕೆಲಸಕ್ಕೆ ಬಳಸದೆ ವಿದ್ಯಾವಂತರನ್ನಾಗಿ ಮಾಡಿ, ಅಂದಾಗಲೇ ದೇಶದ ಉನ್ನತಿಗೆ ಕಾರಣವಾಗುತ್ತದೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ನಾಗರಾಜ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಕೆ ಸುರೇಶ್, ನಗರಸಭೆ ಅಧ್ಯಕ್ಷೆ ಮಂಜುಳಾ ಪ್ರಸನ್ನಕುಮಾರ್ ಮಾತನಾಡಿದರು. ಇನ್ನು ಈ ವೇಳೆ ವಕೀಲರಾದ ಸಿದ್ದರಾಜು, ನಾಗರತ್ನ, ಟಿ ರುದ್ರಯ್ಯ, ಟಿ ಕುಸುಮ ಸೇರಿದಂತೆ ಆಶಾ ಕಾರ್ಯಕರ್ತರು, ಸಮಾಜ ಸೇವಕರು, ಶಾಲಾ ಮಕ್ಕಳು ಭಾಗಿಯಾಗಿದ್ದರು. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ. ಏನು ಮಕ್ಕಳನ್ನ ಬಾಲ ಕಾರ್ಮಿಕರನ್ನಾಗಿ ಬೆಳೆಸ್ಕೊಳ್ತಾ ಇದ್ದಾರೆ, ಅದನ್ನು ಬೇಸನ್ನು ಗೊತ್ತಾಗುವಂಥದ್ದು ನಮ್ಮ ಮೂಲಕವಾಗಿ. ಮಕ್ಕಳು ಈ ದೇಶದ ಭವಿಷ್ಯದ ಬಲಾದಿ ಅಂತ ಹೇಳ್ತೀವಿ. ಮಕ್ಕಳು ಹೇಗೆ ಅಂದರೆ ಗಿಡವನ್ನು ಹೀಗೆ ಪೋಷಿಸಿ ಉತ್ತಮ ಪರಿಸರ ಕೊಟ್ಟರೆ ಹೇಗೆ ಅವರು ಎನ್ನರವಾಗಿ ಉತ್ತಮ ಫಲವನ್ನು ಕೊಡ್ತಾರೆ, ಹಾಗೆ ಮಕ್ಕಳನ್ನ ಉತ್ತಮ ಪರಿಸರದಲ್ಲಿ ಅವರಲ್ಲಿರುವಂತಹ ಕಲೆಯನ್ನಾಗಲಿ, ಪ್ರತಿಭೆಯನ್ನಾಗಲಿ, ಬುದ್ಧಿವಂತಿಕೆಯನ್ನಾಗಲಿ ಅದನ್ನು ಕೊಲೆ ಮಾಡೋದು ಈ ಬಾಲ ಕಾರ್ಮಿಕತೆ. ಮಕ್ಕಳನ್ನ ಯಾರಿಗೂ ಬರುತ್ತೆ, ಯಾವ ಮಕ್ಕಳು ಮುಂದೆ ಒಂದು ದೊಡ್ಡ ಲೀಡರ್ ಆಗ್ಬೋದು, ಒಬ್ಬ ಅತ್ಯುತ್ತಮ ಆರ್ಥಿಕತೆಯನ್ನು ಮನಸ್ಸನ್ನು ಆಗ್ಬೋದು, ಅಥವಾ ದೇಶದ ಅತ್ಯುತ್ತಮ ನಾಯಕತ್ವ ಅದರಲ್ಲಿ ಅಷ್ಟೇ ಇರ್ಬೋದು, ಅಥವಾ ಕಲೆಯಲ್ಲಾಗಲಿ ರಾಜ್ಕುಮಾರರು ಇರ್ಬೋದು. ಆದರೆ ಅದನ್ನ ಕೊಲೆ ಮಾಡ್ತಿರೋದು ಈ ಬಾಲ ಕಾರ್ಮಿಕತೆ. ಇದು ಮೂಲ ಕಾಸ್ ಅಂದರೆ ಮೂಲ ಕಾರಣ ಅಂತ ಏನಂದ್ರೆ ಪೋಷಕರಿಗೆ ಇರುವಂತಹ ವಿದ್ಯಾವಂತರು ಮತ್ತು ಬಡತನದಿಂದಾಗಿ ಯಾರು ಮಕ್ಕಳನ್ನ ಶಾಲೆಗೆ ಕಳಿಸ್ತಿಲ್ಲ, ಅವರಿಗೆ ಇರುವಂತಹ ಕಲೆಯೆಲ್ಲ ಅಡಗೋಗ್ತಿದೆ, ಅವರ ವಿದ್ಯೆಯನ್ನು ಕಸ್ಕೊಳ್ತಾ ಇದೆ. ಇದರಿಂದ ಮುಂದೆ ಆಗುವಂಥ ಪರಿಣಾಮಗಳೇನು? ಮುಂದೆ ಆರ್ಥಿಕ ಅಸಮಾನತೆ ಆಗುತ್ತೆ. ಬುದ್ಧಿವಂತರು ಶ್ರೀಮಂತರ ಮಕ್ಕಳೇ ಚೆನ್ನಾಗಿ ಓದಿ ಒಳ್ಳೆ ಸ್ಥಾನ ಪಡ್ಕೊಂಡ್ರೆ, ಆದರೆ ಬಡವರ ಮಕ್ಕಳೆಲ್ಲ ತಿರುಗಿ ಬಡವರಾಗಿಯೇ ಉಳ್ಕೊಂಡ್ರೆ ಇದೊಂಥರ ಈ ಬಡತನ ಏನಿದೆಯಲ್ಲ ಇದೊಂಥರ ವಿಷಯ ಸರ್ಕಲ್ ಇದ್ದಂಗೆ. ಅದು ಎಂಟ್ರಾದ್ರೆ ಅದರಿಂದ ಹೊರತರಕ್ಕೆ ಆಗ್ತದೆ. ಆದ್ರಿಂದ ನಾನು ನನ್ನ ಕಡೆಯಿಂದ ಕೇಳ್ಕೊಳ್ಳೋದು ಏನಂದ್ರೆ, ಎಲ್ಲೇ ಬಾಲ ಕಾರ್ಮಿಕರು ಕಂಡ್ರೆ ದಯಮಾಡಿ ಅವರಿಗೆ ಇರುವಂತಹ ಸೂಕ್ತ ಜ್ಞಾನವನ್ನು ತಿಳಿಸಿ ಹಾಗೆ ನಮ್ಮ ಕೈಲಾದಂತಹ ಆರ್ಥಿಕ ಸಹಾಯವನ್ನು ಮಾಡಿದ್ರೆ ಅವರ ಜೀವನ ಪರ್ಯಂತ ನಮ್ಮದಲ್ಲಿ ಇಟ್ಕೊಂತಾರೆ. ಇಷ್ಟು ಹೇಳಿ ಎಲ್ಲೇ ಆಗಲಿ ಯಾವುದೇ ಸ್ಥಳದಲ್ಲಾಗಲಿ ಬಾಲ ಕಾರ್ಮಿಕನ ಕಂಡ್ರೆ ನೀವು ಕ್ಷೇತ್ರ ಆಫೀಸರ್ಸ್ಗೆ ರಿಪೋರ್ಟ್ ಮಾಡ್ಕೊಳ್ಳಿ, ಅವರಿಂದ ಮುಂಕೈಲಾದಂತಹ ಸಹಾಯ ಮಾಡಿ. ಇಷ್ಟು ಹೇಳ್ತಾ ಈ ಜಾಥಾನ ಇಷ್ಟು ಅರಿವು ಈ ಜನರನ್ನು ಮೂಡಿಸಿದ್ರೆ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು ಒಂದು ಸಾರ್ಥಕ ಸಿಗುತ್ತೆ. ಇಷ್ಟು ಹೇಳಿ ನನಗೆ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವಂತಹ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಎಲ್ಲರಿಗೂ ನನ್ನ ಕಡೆಯಿಂದ ಶ್ರಮಿಸೋಣ. ಥ್ಯಾಂಕ್ ಯು. ಸ್ಲೋಗನ್ ಹೇಳುವಾಗ ಅಥವಾ ಪ್ರಮಾಣ ಏನು ಸ್ವೀಕರಿಸಿದ್ವಿ ಅದರಲ್ಲಿ ಅಂತ ಶಕ್ತಿಯುತವಾದಂತಹ ಪದಗಳನ್ನೇ ಬಳಸಿ. ನಮ್ಗೆಲ್ಲರಿಗೂ ಗೊತ್ತಿದೆ ಬಾಲ ಕಾರ್ಮಿಕರಂದ್ರೆ ಯಾರು ಅಂದ ತಕ್ಷಣ ಮೊದಲನೇದಾಗಿ ನಾವು ಈಗ 14 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಣಿರ್ಬೋದು ಗಂಡಿರ್ಬೋದು ಪ್ರತಿಯೊಬ್ಬರನ್ನು ಕೂಡ ನಾವು ಬಾಲ ಕಾರ್ಮಿಕರು ಅಂತ ಕರಿತೀವಿ. ಕೆಲಸಕ್ಕೆ ಹೋದ್ರೆ ಕಡಿಮೆ ಇದ್ದ ತಕ್ಷಣ ಅನ್ನೋದಿಲ್ಲ, ಬಾಲ ಕಾರ್ಮಿಕ ಮೈನರ್ ಅನ್ನೋದನ್ನ ಅಥವಾ ಚೈಲ್ಡ್ ಅನ್ನೋದಿಲ್ಲ, ಚೈಲ್ಡ್ ಅಂತ ಬಾಲ ಅನ್ನೋದು ಯಾರು ಕರಿತೀವಿ ಅಂದ್ರೆ 14 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥವ್ರು ಕರಿತೀವಿ. 18 ವರ್ಷ ಅದೆಲ್ಲ ಬರೋದು ಬೇರೆ ವಿಚಾರ. ಸೊ ಅದರಿಂದ ಇದನ್ನ ಯಾಕೆ ಇದೇ ವರ್ಷನೇ ಇಷ್ಟೇ ವಯಸ್ಸನ್ನೇ ಫಿಕ್ಸ್ ಮಾಡಿದ್ರು ಸರ್ಕಾರದವರು, ಅದು ಬಹಳ ಮುಖ್ಯ. 14 ಅಥವಾ 15ನೇ ವಯಸ್ಸಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ, ಪ್ರತಿಯೊಬ್ಬ ಹುಡುಗ ಕೂಡ ಹುಡುಗಿ ಕೂಡ SSLC ಮುಗಿಸ್ತಾರೆ ಅಥವಾ SSLC ಮಿನಿಮಮ್ ಓದ್ತಾ ಇರ್ತಾರೆ. ಅದ್ರ ಉದ್ದೇಶ, ಸರ್ಕಾರದ ಉದ್ದೇಶ ಅಂದ್ರೆ ನೀವು ಅಲ್ಲಿವರೆಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ದೇಶದಲ್ಲಿ ಜನಿಸಿದಂತ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಓದಬೇಕು.
ವಿದ್ಯಾವಂತನಾಗಬೇಕು ಅನ್ನೋದು. ಅಷ್ಟುವರೆಗೂ ತಿಳ್ಕೊಂಡು 14 ವರ್ಷ ಆಗೋಷ್ಟೊತ್ತಿಗೆ ಮಾನಸಿಕವಾಗಿ ಕೂಡ ಸ್ವಲ್ಪ ಬೆಳೆದಿರ್ತಾರೆ, ತಿಳ್ಕೊಳ್ತಾರೆ ಕೂಡ. ಆ ಕಾರಣದಿಂದ ಬಹಳ ಜವಾಬ್ದಾರಿ ವಿಷಯ ಅಂದ್ರೆ ಇದರಲ್ಲಿರ್ತಕ್ಕಂಥ ಪೇರೆಂಟ್ಸ್. ನಾವು ಅದನ್ನು ಬಳಸಲ್ಲ ಅನ್ನೋದ್ರ ಜೊತೆಗೆ ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ಶಾಲೆ ತಪ್ಪಿಸದೆ ಕಳಿಸ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಮಾಡಿದ್ದೇ ಆದರೆ ಬಾಲಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲು ಸಾಧ್ಯ ಆಗ್ತದೆ. ಅದ್ರ ಜೊತೆಗೆ ಬಹಳ ಮುಖ್ಯವಾದಂದ್ರೆ ವಿದ್ಯಾರ್ಥಿಗಳ ಜವಾಬ್ದಾರಿ ಕೂಡ ಇದೆ. ಯಾವಾಗಲೂ ಕೂಡ ನನ್ನನ್ನು ಸೇರಿಸಿ ಆ ಕಾಲದಲ್ಲಿ ಓದ್ಬೇಕಾದ್ರೆ ಆ ವಯಸ್ಸಲ್ಲಿ ಎಲ್ಲರಿಗೂ ಅನ್ಸುತ್ತೆ, ನಿಜ ಬಿಡಿ, ಒಂದಿನ ಸ್ಕೂಲ್ ರಜೆ ಸಿಕ್ಕರು ಸಾಕು ಅನ್ನೋ ಆಸಕ್ತಿ ಪ್ರತಿಯೊಬ್ಬರಿಗೆ ಇರ್ತಾರೆ, ಇಲ್ಲ ಅಂತಲ್ಲ. ಆದರೆ ಸ್ಕೂಲ್ ರಜೆ ಸಿಗೋದು ಬೇರೆ, ರಜೆ ಹಾಕೊಂಡು ಸ್ಕೂಲ್ ಕೆಲ್ಸಕ್ಕೆ ಹೋಗುತ್ತೆ. ಅಥವಾ ಇವತ್ತು ನಮ್ಮ ತಂದೆ ನಮ್ಮ ತಾಯಿ ಯಾರು ಕೆಲ್ಸಕ್ಕೆ ಹೋಗ್ಬಿಡಪ್ಪ ಸ್ಕೂಲಿಗೆ ಬೇಡ ಅಂದ್ರೆ ಸಾಕು, ಆ ಖುಷಿನೇ ಬೇರೆ. ಕೇವಲ ಪೇರೆಂಟ್ಸ್ ಆಗಲಿ ಅಥವಾ ಸರ್ಕಾರ ಕಾರ್ಯಕ್ರಮಗಳಾಗಲಿ ಸರ್ಕಾರಿ ಅಧಿಕಾರಿಗಳಾಗಲಿ ಇಲಾಖೆಗಳನ್ನೇ ಮಾಡಕ್ಕೆ ಸಾಧ್ಯ ಇಲ್ಲ. ಅದರ ಪೂರ ಬೆನಿಫಿಟ್ ತಗೋಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಅಥವಾ ಬಾಲಕಾರ್ಮಿಕ ವಯಸ್ಸಿನ ಕೆಳಗೆ ಅವರೆಲ್ಲರೂ ಕೂಡ ತಗೋಬೇಕು. ಅವರೆಲ್ಲರೂ ಕೂಡ ತಪ್ಪದೆ ಸ್ಕೂಲಿಗೆ ಬಂದಿದ್ದೆ ಆದರೆ ಯಾವುದೇ ಕಾರಣಕ್ಕೂ ಬಾಲಕಾರ್ಮಿಕ ದಿನಾಚರಣೆಯ ಕಾರ್ಯಕ್ರಮ ಬೇರೆ ರೂಪಕ್ಕೆ ಹೋಗೋದು. ಇದಕ್ಕೆ ನಾನು ಯಾವಾಗ ಇದೇ ವೇದಿಕೆ ಮೇಲೆ ಕೂಡ ಸುಮಾರು ಸರಿ ಹೇಳಿದ್ದೀನಿ. ನಮ್ಮಲ್ಲಿ ಕರೀತೀವಿ ಹೆಂಗೆ ಅಂದ್ರೆ, ನಾನು ಹಿಂದೆ ಹೇಳಿದ್ದೀನಿ, ಈಗ ಬಂದು ಶೇಂಗಾ ಸೀಸನ್ ಬಂದ್ಬಿಟ್ರೆ ಸಾಕು, ಸ್ಕೂಲ್ಗೆ ಕಳ್ಸಲ್ಲ ಮಕ್ಕಳನ್ನ. ಶೇಂಗಾ ಕೀಳೋ ಸೀಸನ್ ಬಂದ್ಬಿಟ್ರೆ ಅಂತ ಮುಗಿದವಾಯ್ತು. ಶೇಂಗಾ ಕೀಳಲ್ಲ ಸಿಗಲ್ಲ ಅನ್ನೋ ಕಾರಣಕ್ಕೆ ಡಿಸೆಂಬರ್ ಜನವರಿ ಒಳಗೆ ಮಕ್ಕಳು ಸ್ಕೂಲಿಗೆ ಕಳಿಸೋದಿಲ್ಲ. ಆಕ್ಚುಲಿ ಅದೇ ಟೈಮಿನೇ ಸ್ಕೂಲಿಗೆ ಆಕ್ಚುಲಿ ಪಾಠ ಮಾಡ್ತಕ್ಕಂಥದ್ದು, ಎಕ್ಸಾಮ್ ಹತ್ರ ಇದ್ದ ಪ್ರತಿಯೊಂದು ವಿಷಯಗಳನ್ನು ಹೇಳ್ತಕ್ಕಂಥ ಸಂದರ್ಭ, ಇಂಪಾರ್ಟೆಂಟ್ ಕ್ಲಾಸ್ ಅಂತ ಏನ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಮಕ್ಕಳು ಸ್ಕೂಲಿಗೆ ಕಳಿಸ್ದಂಗೆ ನಾವು ಕಡ್ಲೆಕಾಯಿ ಕಳಿಸಿದ್ವಿ, ಕಡ್ಲೆಕಾಯಿ ಬಿಡಿಸಕ್ ಕಳಿಸಿದ್ವಿ ಅಂದ್ಬಿಟ್ರೆ ಅವ್ರು ಕಲಿಯಲ್ಲ. ಅವಾಗ ಆ ಜವಾಬ್ದಾರಿ ನಮ್ಮ ಮೇಲೆ ಇರ್ಬೇಕಲ್ಲ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ವಿದ್ಯಾರ್ಥಿಗಳಲ್ಲೂ ಮಾತು ಹೇಳ್ತೀನಿ ಅಂದ್ರೆ, ವರ್ಷದಲ್ಲಿ 3 ಸಲ ನಮ್ಮ ಮಾರಮ್ಮಗಳು ಬರ್ತವೆ. ಆ ಟೈಮ್ನಾಗಂತೂ 1 ತಿಂಗಳು ಮಾರಮ್ಮ ಬಂತು, ನೆಕ್ಸ್ಟ್ ಮಂತ್ ಬರುತ್ತೆ. ದೊಡ್ಡ ಸಂದ್ರೆ ಜಾತ್ರೆ ಆದ ತಕ್ಷಣ 1 ತಿಂಗಳು ಇರುತ್ತೆ. ಈ ತಿಂಗಳ ನಮ್ಮ ಮನೆಗೆ ಬಾ, ಮುಂದಿನ ತಿಂಗಳು ನಮ್ಮ ಅತ್ತೆ ಮನೆಗೆ ಹೋಗಂತ 4 ವಾರಗಳ ಕಾಲ ಸುಮಾರು 10-15 ದಿವಸ ಹೀಗೆ ಕಾರ್ಯಕ್ರಮ. ರೈಟ್ ಟೈಮ್ ಕ್ಲಾಸ್ ಸ್ಟಾರ್ಟ್ ಆಗಿರುತ್ತೆ. ಅದನ್ನ ಮತ್ತೆ ನಿಮ್ಗೋಸ್ಕರ ಕ್ಲಾಸ್ ಮಾಡೋಕ್ಕಾಗುತ್ತೆ. ಎಷ್ಟು ಅವ್ರಿಗೆ ಸಿಲೆಬಸ್ ಅಂತ ಕೊಟ್ಟಿರ್ತಾರೆ, ಒಂದು ಟೈಮ್ ಅಂತ ಫಿಕ್ಸ್ ಮಾಡಿರ್ತಾರೆ, ಅಷ್ಟೊಳಗೆ ಅವ್ರು ಮಾಡಲೇಬೇಕು. ಬರಲಿಲ್ಲ ಅಂದ್ರೆ ಲಾಸ್ ಆಗೋದು ವಿದ್ಯಾರ್ಥಿಗಳಿಗೆ ವಿನಃ ಅಥವಾ ಕಳಿಸಿದಂತ ಪೇರೆಂಟ್ಸ್ಗೆ ವಿನಃ ಟೀಚರ್ಸ್ಗಾಗ್ಲಿ ಸರ್ಕಾರಕ್ಕಾಗ್ಲಿ ಅಲ್ಲ. ಅವ್ರ ಕಾರ್ಯಕ್ರಮ ಅವ್ರು ಕ್ಲಾಸೇ ಮಾಡೋದಕ್ಕೆ ಬಿಟ್ಟು ಯಾಕೆ ಸರ್ ಮಾಡಿಲ್ಲ ಅಂತ ಕೇಳಬಹುದು. ಅವ್ರು ಕ್ಲಾಸ್ ಮಾಡಿದಾಗ ಬರ್ದಂಗೆ ನಮ್ಮ ಮಕ್ಕಳು ನಾವು ಕಳಿಸ್ದಂಗಿತ್ತು. ನಮ್ದೇನೋ ಸ್ವಾರ್ಥಕ್ಕೋಸ್ಕರ ಅಥವಾ ಖುಷಿಗೋಸ್ಕರ ಇವತ್ತೇನೋ ಹಬ್ಬ ಮಾಡ್ಕೊಂಡು ತಿನ್ನಕ್ ಹೋಗ್ತೀವಿ ಅನ್ನೋಕ್ಕೋಸ್ಕರ ಕಳಿಸಿದ್ದೆ ಆದ್ರೆ ಅಂತ ಅವಕಾಶಗಳು ಮತ್ತೆ ಅನ್ಯಾಯ ಕಳ್ಕೊಳ್ತೀವಿ, ಅದು ಸಿಗೋದಿಲ್ಲ. ಇದ್ರ ಜೊತೆ ನಾನು ಏನ್ ಹೇಳ್ತೀನಿ ಅಂದ್ರೆ, ವಿದ್ಯಾರ್ಥಿಗಳಿಗಾಗ್ಲಿ ಪೇರೆಂಟ್ಸ್ಗಾಗ್ಲಿ ನಾವ್ ಹೇಳಿದ ವಿಷಯದಲ್ಲಿ ಮಕ್ಕಳ ಹತ್ರ ಕೆಲಸ ಮಾಡಿಸ್ಲೇಬೇಡ್ರಿ ಅಂತ ನಾನು ಹೇಳೋದೇ ಇಲ್ಲ. ಯಾವಾಗ ಮಾಡಿಸ್ಬೇಕು, ಏನ್ ಕೆಲಸ ಮಾಡ್ಬೇಕು ಅಂದ್ರೆ ಅರ್ಥ ನಮ್ಮನೆ ಕೆಲಸ. ನಮ್ಮ ಮಕ್ಕಳು ಚಿಕ್ಕ ಮಕ್ಕಳಾದ್ರೂ ಕೂಡ ಸ್ಕೂಲಿಂದ ಬಂದ ಮೇಲೆ ಕೆಲಸ ಮಾಡಿದ್ರೆ ತಪ್ಪಲ್ಲ. ನೀರು ತಂದ್ರೆ ತಪ್ಪಿದ್ಯಾ, ಒಳ್ಳೆ ತಂದೆ ತಾಯಿ ಕೆಲಸ ಮಾಡಿದ್ರೆ ಊಟ ತಡೋದ್ರೆ ತಪ್ಪಿದ್ಯಾ? ಅದನ್ನ ಕೆಲಸ ಮಾಡಬೇಡ್ರಿ ಅಂತ ಹೇಳಕ್ ಆಗಲ್ಲ. ಯಾವ ಕೆಲಸಗಳನ್ನ ಮಾಡಿಸಬಾರ್ದು, ಯಾವ ಕೆಲಸಗಳನ್ನ ಮಾಡಬೇಕು ಅನ್ನೋದನ್ನ ಜವಾಬ್ದಾರಿಯಿಂದ ತಗೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಸೊ ಈ ತರ ಅನೇಕ ವಿಷಯ